ಇಲ್ಲಿಂದ ರೋಡಿಗೆ ಬರೋದು ದೊಡ್ಡ ಕೆಲಸನಪ್ಪ. ಸಖತ್ ದೊಡ್ಡದಾಗಿದೆ, ಸಖತ್ ಅಂದರೆ ಸಖತ್ ದೊಡ್ಡದಾಗಿದೆ. ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ವರ್ಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸ್ಪೀಡಲ್ಲಿ ಮಾಡ್ತಾರೆ. ವೆಯ್ಟಿಂಗ್ ಟೈಮ್ ತುಂಬ ಕಡಿಮೆ. ಫೈನಲಿ ನನ್ನ ರೂಮಿಗೆ ರೀಚ್ ಆದೆ ನಾನು. ರೂಮ್ ಮಾತ್ರ ಸೂಪರ್ ಆಗಿದೆ. ಹೋಟ್ಲು ಎಲ್ಲ ಇಟ್ಸ್ ವೆರಿ ಹೈಜಿನಿಕ್. ಆ್ಯಂಡ್ ಒಂದು ಲಕ್ಕಿ ವಿಷಯ ಏನಂದರೆ, ಡ್ರೈವರು ಹೇಳಿದ್ರು ಕರ್ಕೊಂಡು ಬಂದಾಗ, ಮಾರ್ಕೆಟ್ ಹತ್ರನೇ ಹೋಟ್ಲ್ ಸಿಕ್ಕಿರೋದು. ಅದು ಇಂಥ ಟೈಮಲ್ಲಿ ನಮಗೆ ರೂಮು ವೇಕೆನ್ಸಿ ಆಗಿ ಸಿಕ್ಕಿ ನಮಗೆ ಅದನ್ನು ಅಲಾಟ್ ಮಾಡಿಸಿರೋದಂದರೆ ಇಟ್ಸ್ ಅ ಗುಡ್ ಥಿಂಗ್. ಆಮೇಲೆ ಶಾಪ್ ಮಾಡಬೇಕಂದ್ರೆ ಕೆಲವು ವಿಷಯ ನೀವು ಯೋಚನೆ ಮಾಡಿ ಪ್ಲ್ಯಾನ್ ಮಾಡ್ಕೋಬೇಕು. ನಿಯೋ ಗ್ಲೋಬಲ್ ಅಂತ ಒಂದು ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಡೆಬಿಟ್ ಆರ್ ಕ್ರೆಡಿಟ್ ಕಾರ್ಡ್ ಯಾವುದಾದ್ರೂ ಒಂದನ್ನು ಅಪ್ಲೈ ಮಾಡಿ ತಗೊಂಡಿದ್ದಂದರೆ ನೀವು ಆ್ಯಕ್ಚುಲಿ ಕ್ಯಾಶ್ ಕ್ಯಾರಿ ಮಾಡ್ಕೊಳ್ಳೋ ಕೆಲಸನೇ ಇರಲ್ಲ. ನೀವು ನಿಮ್ಮ ಕರೆನ್ಸಿನ ಲೋಡ್ ಮಾಡ್ಕೊಂಡಿದ್ದಂದರೆ ನೀವು ಯಾವ ಕಂಟ್ರಿಯಲ್ಲಿದ್ರೂ ಆ ಕಂಟ್ರಿಗೆ ಆನ್ ದ ಸ್ಪಾಟ್ ಕನ್ವರ್ಟ್ ಆಗಿ ನೀವು ಸ್ಪೆಂಡ್ ಮಾಡ್ಕೋಬೋದು. ಆಮೇಲೆ ಕರೆನ್ಸಿಯಲ್ಲಿ ಕನ್ವರ್ಷನ್ ಚಾರ್ಜಸ್ಸು ಇರಲ್ಲ. ಆ್ಯಂಡ್ ಇಟ್ಸ್ ವೆರಿ ಹ್ಯಾಸಲ್ ಫ್ರೀ. ಅದೇ ಕಾರ್ಡ್ ಯೂಸ್ ಮಾಡಿಕೊಂಡು ಇಲ್ಲಿರೋ ATMs ಅಲ್ಲೂ ನೀವು ಬೇಕಂದರೆ ಕ್ಯಾಶ್ನ ವಿತ್ಡ್ರಾ ಮಾಡ್ಕೋಬೋದು. ಸೊ ನಾನು ಇವಾಗ ಬೇಗ ಬಂದಿದ್ದೀನಿ ರೂಮ್ಗೆ. ಇನ್ನೂ ಒಂದು 3 to 4 hours ನೆಕ್ಸ್ಟ್ ಪ್ಲ್ಯಾನ್ಗೆ ಟೈಮ್ ಇದೆ. ಅದಕ್ಕೋಸ್ಕರ ಸ್ವಲ್ಪ ಅಕ್ಕಪಕ್ಕ ಓಡಾಡಿ ಹಂಗೇನಾದರೂ ತಿಂದು ಒಂದು ಕಾಫಿ ಕುಡಿದು ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ. ದುಬೈಗೆ ಬಂದರೆ ಅವಾಯ್ಡ್ ಮಾಡಬೇಕಾಗಿರೋ ಕೆಲಸ, ನೀವು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಏನಾದರೂ ತೊಗೋಬೇಕಂದ್ರೆ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬೇಕು. ಯಾಕೆಂದರೆ ಟ್ಯಾಕ್ಸ್ ಇರಲ್ಲ, ಇಟ್ಸ್ ವೆರಿ ಚೀಪ್. ಆ್ಯಂಡ್ ಆಲ್ಸೋ ಶಾಪ್ಸ್ನೂ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಬರಬೇಕು. ನಾನು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಯು ಕ್ಯಾನ್ ರಿಲೈ ಆನ್ ದೋಸ್ ಶಾಪ್ಸ್. इधर से लिया सिटी चॉइस है. ಸಿಟಿ ಚಾಯ್ಸ್. ಸೊ ಇದೇ ಮೆಟ್ರೋ. ಯು ಕ್ಯಾನ್ ಸಿ ಫಿನಿಶ್ ಆಫ್ ಈಚ್ ಆ್ಯಂಡ್ ಎವ್ರಿ ಬ್ಲಾಕ್ ಆಫ್ ದ ಸಿಮೆಂಟ್ ಪಿಲ್ಲರ್ಸ್. ಏನು ಕ್ಲೀನಾಗಿದೆ ನೋಡಿದ್ರ. ದ ಲೇನ್ ಡಿಸಿಪ್ಲಿನ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ ಈ ಸಿಟಿಯಲ್ಲಿ. ಸ್ವಲ್ಪ ಕೂಡ ವೈಲೇಷನ್ಸ್ ಇಲ್ಲ. ನೋ ಮ್ಯಾಟರ್ ಪೊಲೀಸ್ ಇದಾರ ಇದು ಅವೆಲ್ಲ ಏನು ಇಲ್ಲ. ಫಸ್ಟ್ ಇನ್ ದ ಲಿಸ್ಟ್ ಆಫ್ ದಿ ಐಟಿನರಿ ಡೋ ಕ್ರೀಕ್ ಕ್ರೂಸ್ ಅಂತ. ನಾವಿವಾಗ ಕ್ರೂಸಲ್ಲಿ ಹೋಗ್ತಾ ಇದ್ದೀವಿ, ಜಸ್ಟ್ ಟು ಎಕ್ಸ್ಪೀರಿಯನ್ಸ್ ದ ನೈಟ್ ಲೈಫ್. ಸೊ ಲೆಟ್ಸ್ ಸಿ ಹೌ ಇಟ್ ಲುಕ್ಸ್. ಇವಾಗ ನಡ್ಕೊಂಡು ಹೋಗ್ತಾ ನಿಮ್ಗೊಂದು ವಿಡಿಯೋ ತೋರಿಸ್ತೀನಿ. ಅದಾದಮೇಲೆ ಕ್ರೂಸಿಂದ ಹೆಂಗೆ ಕಾಣಿಸುತ್ತೋ ನೋಡೋಣ. ಡೋ ಕ್ರೀಕ್ ಕ್ರೂಸ್ ಬೋರ್ಡ್ ಆಗಿದ್ದೀನಿ ಒಳಗೆ. ಸೊ ಇದನ್ನು ನಿಮಗೆ ಇಂಟೀರಿಯರ್ ತೋರಿಸ್ತಾ ಇದ್ದೀನಿ. ಇಟ್ ಇಸ್ ಜಸ್ಟ್ ಲೈಕ್ ಅ ಹೋಟೆಲ್ ಡೈನಿನ್, ಬಟ್ ಲೈಟಿಂಗ್ಸು, ಒಳಗಿರೋ ಆ್ಯಂಬಿಯನ್ಸ್ ತುಂಬ ವೆಲ್ಕಮಿಂಗ್ ಆಗಿದೆ. ಅದರ ಜೊತೆಗೆ ಫುಡ್ಡು ನನ್ನನ್ನು ವೆಲ್ಕಮ್ ಮಾಡ್ತಾ ಇದೆ. ಬೆಳಗಿಂದ ತಿಂದು ಸಾಕಾಗಿಲ್ಲ, ಬಟ್ ಇನ್ನೂ ತಿನ್ನೋಣ ಅಂತ ಅನ್ನಿಸ್ತಾ ಇದೆ ಅಷ್ಟೇ, ಇನ್ನೇನಿಲ್ಲ. ಸೊ ಬೆಳಗ್ಗೆ ಲೌಂಜಲ್ಲಿ ₹2 ಕೊಟ್ಟು 4,000ಕ್ಕೆ ತಿಂದಿದ್ದೀನಿ. ಅದಾದಮೇಲೆ ಸರ್ಪ್ರೈಸಿಂಗ್ಲಿ ಫ್ಲೈಟಲ್ಲೂ ಫುಡ್ ಚೆನ್ನಾಗಿತ್ತು. ಸೊ ಇವಾಗ ನೀವು ನೋಡ್ದಂಗೆ ಸಿಟಿ ಸುತ್ತಾ ಇರುತ್ತೆ, ಅದರ ಮಧ್ಯದಲ್ಲಿ ಕ್ರೂಸಲ್ಲಿ ಟ್ರಾವೆಲ್ ಮಾಡಿಕೊಂಡು ಐ ವಿಲ್ ಬಿ ಹ್ಯಾವಿಂಗ್ ಡಿನ್ನರ್. ಕೆಲವೇ ಕ್ಷಣದಲ್ಲಿ ಈ ಡಬ್ಬ ಒಳಗಿರೋ ಆಹಾರ ನನ್ನ ಹೊಟ್ಟೆ ಒಳಗೆ ಹೋಗುತ್ತೆ. ಇವಾಗಲೇ ನೋಡ್ತಾ ಇದ್ದೀನಿ, ವೆಜ್ಜು ಇದೆ, ನಾನ್ ವೆಜ್ಜು ಇದೆ. ನಾನ್ ವೆಜ್ಜಲ್ಲಿ ಚಿಕನ್ ಬಿರಿಯಾನಿ, ಬಟರ್ ಚಿಕನ್, ಫಿಶ್ಶು. ವೆಜ್ಜು ಮೈಗೆ ಒಳ್ಳೇದೇ, ಅಂದರೆ ನನಗಾಗಲ್ಲ, ಏನು ಮಾಡೋದು. ಇಲ್ಲೊಂದಿದೆ ಅಕ್ಕ ನೂಡಲ್ಸ್ ಅಂತ. ಯಾರ ಅಕ್ಕ ಅಂತ ಗೊತ್ತಿಲ್ಲ, ಆದ್ರೂ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ಅವರು ಟೆಂಪ್ರೇಚರಲ್ಲಿ ನನಗೆ ಥರ್ಮಾಮೀಟ್ರ್ ಇಟ್ಕೊಂಡು ಅದಕ್ಕೆ ಜ್ವರ ಬಂದಿದೆಯಾ ಇಲ್ಲ ಆರೋಗ್ಯವಾಗಿದೆಯಾ ಅಂತ ನೋಡ್ತಾಯಿದ್ರು ಇಷ್ಟೊತ್ತು. ಸೊ ಚೆನ್ನಾಗೇ ಇರುತ್ತೆ ಅಂತ ಅಂದ್ಕೊತೀನಿ. ಅದನ್ನು ಸೇವಿಸೋಣ, ನಮಗೋಸ್ಕರ ಇಟ್ಟಿದ್ದಾರಲ್ಲ. ಕ್ರೂಸ್ ಸ್ಟಾರ್ಟ್ ಆಯಿತು. ಸೊ ಕ್ರೂಸ್ ಅಂಕಲ್ನ ಕೇಳಿದೆ ನಾವು ಹೋಗ್ತಾ ಇರೋ ಪಾತ್ ಏನು ಅಂತ. ಹಂಗೋಗಿ ಹಿಂಗೆ ತಿರುಗಿ ಯೂಟರ್ನ್ ತೊಗೊಂಡು ಹಂಗೆ ಬಂದುಬಿಡ್ತೀವಿ. ಬಟ್ ಆದರೆ 2 hours ಆಗುತ್ತೆ. ಅದರಲ್ಲಿ ನಿಮ್ಮ ಕೆಲಸ ನೀವು ಮಾಡ್ಕೋಬೋದು, ಎಂಜಾಯ್ ಮಾಡ್ಕೋಬೋದು ಅಂದರು. ನಮ್ಮ ಎಂಜಾಯ್ಮೆಂಟ್ ಏನಿರುತ್ತೆ ಹೇಳಿ, ಫುಡ್, ಅದ್ರ ಜೊತೆ ಇಂಥ ಒಂದು ವ್ಯೂ ಇದ್ದರೆ ಸೂಪರಾಗಿರುತ್ತಲ್ಲ.
ಸೊ ಎಂಜಾಯ್ಮೆಂಟ್ ಮಾತ್ರ ಸಖತ್ತಾಗಿರುತ್ತೆ ನೈಟಲ್ಲಿ. ಸೊ ಫ್ರೆಂಡ್ಸ್, ಕ್ರೂಸಲ್ಲಿ ಏನೋ ಎಕ್ಸೈಟ್ಮೆಂಟ್ ಇರುತ್ತೆ ಅಂತ ಬಂದೆ. ಸ್ಟಾರ್ಟ್ ಮಾಡಿದಾಗ ಒಂದು ಹೈಪ್ ಕೊಟ್ಟರು, ಮಧ್ಯದಲ್ಲಿ ಏನಾದರೂ ನಡೆಯುತ್ತೆ ಅಂತ ನಾನು ಹೈಪ್ ಏರಿಸ್ಕೊಂಡೆ. ಇವಾಗ ಮುಗಿತಾ ಬಂತು. ಫುಡ್ಡು ಟೇಸ್ಟ್ ಅಷ್ಟಷ್ಟೇ ಇತ್ತು. ವ್ಯೂ ಅಂತೂ ರಾತ್ರಿಯಲ್ಲಿ ನೋಡೋಕ್ಕೆ ಏನೂ ಇರಲ್ಲ. ಸೊ ಮೇಯ್ನ್ಲಿ ನೀವು ಈವ್ನಿಂಗ್ ಟೈಮ್ ಬಂದರೆ ಸನ್ಸೆಟ್ ಚೆನ್ನಾಗಿರುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಬನ್ನಿ. ನೈಟೆಲ್ಲ ಬಂದರೆ ವೇಸ್ಟ್, ಫುಡ್ಡು ವೇಸ್ಟ್, ಕ್ರೂಸು ವೇಸ್ಟು, ಟೋಟಲ್ ವೇಸ್ಟ್. ಇವಾಗ ಡೇ 2 ಸ್ಟಾರ್ಟ್ ಮಾಡಿದ್ದೀನಿ ವಿತ್ ಅನ್ ಅಮೇಝಿಂಗ್ ಬ್ರೇಕ್ಫಾಸ್ಟ್. ಆ್ಯಕ್ಚುಲಿ ಇವರು ನಮಗೆ ರಿಸೋರ್ಸಸ್ ಥರ ಕೊಟ್ಟಿದ್ದಾರೆ. ಬ್ರೆಡ್, ಆಮ್ಲೆಟ್, ಸಾಸೇಜ್, ಚೀಸ್, ಟೊಮೆಟೊ ಹಿಂಗೆಲ್ಲ ಸಪ್ರೇಟಾಗಿ ತೊಗೊತೀನಿ. ಆದಮೇಲೆ ಇದು ಅರೇಬಿಕ್ ಬ್ರೆಡ್ ಅಂತ ಹೇಳಿದ್ರು. ಬಿ ಎ ರೋಮನ್ ಇನ್ ರೋಮ್ ಅಂತ ಹೇಳ್ದಂಗೆ ಬಿ ಎನ್ ಅರೇಬಿಯಾನ್ ಇನ್ ಅರೇಬಿಯಾನ್ ಅಂತ ಅಂದ್ಕೊಂಡು ಒಂದು ಸತಿ ಟೇಸ್ಟ್ ಮಾಡೋಣ ಅಂತ ಅದು ನಾನು ತೊಗೊಂಡಿದ್ದೀನಿ. ಬಟ್ ಅದಕ್ಕೆ ನಂಚ್ಕೊಳ್ಳೋಕೆ ಏನು ತೊಗೋಬೇಕು ಅಂತ ಅವ್ರನ್ನ ಕೇಳಬೇಕು. ಫಸ್ಟ್ ಇದೇನಂತ ಕೇಳಿದ್ರೇ ಹೆಂಗೋ ನೋಡಿದ್ರು ಅವರು. ಇವಾಗ ಇದಕ್ಕೆ ನಂಚ್ಕೊಳ್ಳೋಕೆ ಏನು ಸಾರ್ ಅಂತ ಕೇಳಿದ್ದಂದರೆ ಹೆಂಗೆ ನೋಡ್ತಾರೋ ನನಗೂ ಗೊತ್ತಿಲ್ಲ. ಬಟ್ ಆದ್ರೂ ಏನು ನಾಲೆಡ್ಜ್ ತಾನೇ ತೊಗೋತೀವಿ, ಏನೂ ಪರವಾಗಿಲ್ಲ, ಮಾಡ್ಕೋಬೋದು. ನೀವು ನೋಡ್ತಾ ಇದ್ದರೆ ಏನು ಮಾಡಿದ್ದೀನಿ ಅಂದರೆ ಬ್ರೆಡ್ ಮೇಲೆ ಆಮ್ಲೆಟ್ಟು, ಆದಮೇಲೆ ಸಾಸೇಜು, ಸ್ವಲ್ಪ ಚೀಸು, ಲೆಟಸ್. ಕೆಲವು ಸಮಯದಲ್ಲಿ ನಮಗೆ ಬೇಕಾಗಿರೋದು ರೆಡಿಯಾಗಿ ಪ್ರಪಂಚದಲ್ಲಿ ಇರಲ್ಲ ಕಣ್ರಿ. ಇರೋದನ್ನೇ ಯೂಸ್ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಅದನ್ನು ಡಿಸೈನಾಗಿ ಡೆಕೋರೇಟ್ ಮಾಡಿಕೊಂಡು ಲೈಫಲ್ಲಿ ಮುಂದಕ್ಕೆ ಹೋಗ್ತಾ ಇರಬೇಕು. ದುಬೈ ಫ್ರೇಮ್. ಸೊ ಈ ದುಬೈ ಫ್ರೇಮ್ ನಮ್ಮ ಗೈಡ್ ಹೇಳಿರೋ ಪ್ರಕಾರ ಇಟ್ ಡಿವೈಡ್ಸ್ ಓಲ್ಡ್ ದುಬೈ ಆ್ಯಂಡ್ ನ್ಯೂ ದುಬೈ. ಸಾರಿ, ಸ್ವಲ್ಪ ರೋಲಿಂಗ್ ಆಯಿತು, ಏನು ಅಂದ್ಕೋಬೇಡಿ. ಸ್ವಲ್ಪ ಜಾಸ್ತಿ ಎಕ್ಸೈಟ್ಮೆಂಟ್ ಆಯಿತು ನೋಡಿ. ನೀವು ನೋಡಿದ್ರೆ ಸಖತ್ತಾಗಿ ಎಕ್ಸೈಟ್ಮೆಂಟ್ ಫೀಲ್ ಆಗ್ತೀರಾ ನೋಡಿಬೇಕಂದ್ರೆ. ಇಷ್ಟು ದೊಡ್ಡ ಗಾತ್ರದ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂದರೆ 16,000 ಟನ್ನು ಐರನ್ ಯೂಸ್ ಮಾಡಿದಾರಂತೆ. ಅದಾದಮೇಲೆ ಅದರ ಫೀಲಿಂಗ್ ಏನಂದರೆ ಒಂದು ಫ್ರೇಮಿಂದ ಓಲ್ಡ್ ದುಬೈನ ನೋಡೋದು ನ್ಯೂ ದುಬೈಯಲ್ಲಿದ್ದರೆ, ನ್ಯೂ ದುಬೈನ ನೋಡೋದು ಓಲ್ಡ್ ದುಬೈಯಲ್ಲಿದ್ದರೆ. ಸೊ ಇಲ್ಲಿ ಮೇಲೆ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ನೋಡೋ ಆಪರ್ಚುನಿಟಿನೂ ಇದೆಯಂತೆ. ನಮ್ಮ ಪ್ಯಾಕೇಜ್ ಅವ್ರು ನನಗೆ ಹೇಳಿಲ್ಲ. ಸೊ ಇನ್ನೊಂದು ಸತಿ ಪ್ಲ್ಯಾನ್ ಮಾಡಬೇಕು. ಇಲ್ಲಾಂದರೆ ಹೋಗೋ ಒಳಗೆ ಪ್ಲ್ಯಾನ್ ಮಾಡಿಬಿಟ್ಟು ಆಗೋ ಹಂಗಿದ್ರೆ ಮೇಲೋಗಿ ನೋಡಿಬಿಟ್ಟು ನಿಮಗೆ ತೋರಿಸ್ತೀನಿ. ದುಬೈ ಫ್ರೇಮ್ನ ಬಿಲ್ಡ್ ಮಾಡಿರೋ ಆರ್ಕಿಟೆಕ್ಟ್ ಹೆಸರು ಫರ್ನಾಂಡೋ ಡೋನಸ್. ಸೊ ಸ್ಪೆಷಲ್ gold coating on the metal is done to create this massive magnificent structure. This is the museum of the future. So building ನೋಡಂಗಿದ್ರೆ there is not even a single pillar that is used to create this building. ಈ building ನ ಕ್ರಿಯೇಟ್ ಮಾಡಬೇಕು ಅಂದರೆ ಒಂದು ಪಿಲ್ಲರು ಯೂಸ್ ಮಾಡಿಲ್ಲ. ಸೊ ಒಳಗೆ ಇಟ್ಸ್ ಆಲ್ ಅಬೌಟ್ ಫ್ಯೂಚರ್ ಟೆಕ್ನಾಲಜಿ, ನೇಚರ್ ಕನ್ಸರ್ವೇಷನ್ ಆ್ಯಂಡ್ ಟೆಕ್ನಾಲಜಿ. ಮಕ್ಕಳಿಗೆ ಟೆಕ್ನಾಲಜಿ ಹೆಂಗಿರಬೇಕು ಅಂತ. ಮ್ಯೂಸಿಯಂ ಆಫ್ ಫ್ಯೂಚರ್ ಪಕ್ಕದಲ್ಲಿರೋ ಬಿಲ್ಡಿಂಗ್ನ ನೀವು ನೋಡಿದಂದರೆ ಎಮಿರೇಟ್ ಸ್ಟಾರ್ ಹೋಟೆಲ್. ನಮಗೆ ಈ ನ್ಯೂಸ್ ಗೊತ್ತಿರ್ಬೋದು, ಶ್ರೀದೇವಿ ಆ್ಯಕ್ಟರ್ ಅವರು ಎಕ್ಸ್ಪೈರ್ ಆಗಿರೋ ಒಂದು ಪ್ಲೇಸ್ ಇದು. ಸೊ ಇದೇ ಹೋಟೆಲಲ್ಲಿ ಶ್ರೀದೇವಿ ಅವರು ಅಕಾಮಡೇಟ್ ಆದಾಗ ಆ ಒಂದು ಸಂಭವ ನಡೆದಿದೆ. ಅದ್ರ ಹಿಂದೆ ಮುಂದೆ ಕಥೆ ಎಲ್ಲ ನಮಗೆ ಬೇಕಾಗಿಲ್ಲ. ಇವಾಗ ನೋಡಬೇಕಾಗಿರೋದು ಮ್ಯಾಸಿವ್ ಸ್ಟ್ರಕ್ಚರ್. ಇದ್ರೊಳಗೆ ಹೋಗಬೇಕು ಅಂತ ಅದನ್ನು ಟ್ರೈ ಮಾಡ್ತಾ ಇದ್ದೀನಿ. ಅಗೇನ್ ಪ್ಯಾಕೇಜ್ ಅವರು ಇದನ್ನು ಇನ್ಕ್ಲೂಡ್ ಮಾಡಿಲ್ಲ. ಬಟ್ ಹೋಗೋ ಒಳಗೆ ಚಾನ್ಸ್ ಸಿಕ್ಕಿದ್ರೆ ಐ ವಿಲ್ ಟ್ರೈ ದಿಸ್ ಆಲ್ಸೋ. ತೋರಿಸ್ಬೇಕಂದ್ರೆ ನಾನು ನಿಂತ್ಕೊಂಡು ಮಾತ್ರ ತೋರ್ಸೋಕ್ಕಾಗಲ್ಲ ಕಣ್ರಿ, ಸುತ್ತಬೇಕು. ನೀವು ಎಲ್ಲಿ ನೋಡಿದ್ರೂ ಆಕಾಶ ಮುಟ್ಟೋ ಬಿಲ್ಡಿಂಗ್ಸ್. ಯಮ್ಮ, ಟ್ರೂ ಮೀನಿಂಗ್ ಆಫ್ ಡೆವಲಪ್ಮೆಂಟ್. We are entering the Palm Island. Amazing. So, ಈ ಪಾಮ್ ಐಲ್ಯಾಂಡ್ ಅನ್ನೋದು ಬರೀ ನೀರು ಮೇಲೆ ಬಿಲ್ಡ್ ಮಾಡಿರೋ ಒಂದು ದೊಡ್ಡ ಸಿಟಿ. ಸ್ಟಾರ್ಟಿಂಗ್ ಪ್ರೈಸ್ ಈಚ್
ಈಚ್ ಅಪಾರ್ಟ್ಮೆಂಟ್ ವಿಲ್ ಬಿ 120 crores. ಅಲ್ಲಿಂದ 700 crores ಹೋಗುತ್ತೆ. 2000 ಸ್ಟಾರ್ಟ್ ಮಾಡಿರೋ ಈ ಕನ್ಸ್ಟ್ರಕ್ಷನ್ನ 2006 ಫಿನಿಶ್ ಮಾಡಿದಾರಂತೆ. 2 days ಆಲ್ ದ ಅಪಾರ್ಟ್ಮೆಂಟ್ಸ್ ಗಾಟ್ ಸೋಲ್ಡ್. Here we have come to Palm Atlantis, the most luxurious hotel. ನೋಡ್ಬೋದು. ಸೊ ಈಚ್ ರೂಮ್ ದಿನದ ರೆಂಟು ಅಟ್ಲೀಸ್ಟ್ 1.5 lakh ಇರುತ್ತೆ. ಆ್ಯಂಡ್ ದ ಮ್ಯಾಕ್ಸಿಮಮ್ ಸೂಪರ್ ಸ್ವೀಟ್ ರೂಮ್ಸ್ ವಿಲ್ ಗೋ ಅಪ್ ಟು $10,000. ಸೊ ದಟ್ ಈಸ್ ಈಕ್ವಲ್ ಟು 8.5 lakhs ಮೇ ಬಿ. ಕರೆಕ್ಟ್, 8.5 lakhs ಪರ್ ಒನ್ ಡೇ. ಆದರೆ ಬುಕ್ಕಿಂಗ್ ಹೆಂಗಿರುತ್ತೆ ಅಂದರೆ ಇವಾಗ 2024 ಜಾನ್ವರಿಯಲ್ಲಿ ನಾನು ಇದು ಹೇಳ್ತಾ ಇದ್ದೀನಿ. ಬುಕ್ಕಿಂಗ್ ಅಪ್ ಟು 2026 ಜಾನ್ವರಿವರೆಗೂ ಫಿಲ್ ಇದೆ. ಸೊ ಈ ಪಾಮ್ ಐಲ್ಯಾಂಡ್ ಅನ್ನೋದು ನೀರ್ ಮೇಲೆ ಕಟ್ಟಿರೋದು. ಈ ಥರ ಕಲ್ಲನ್ನೆಲ್ಲ ಜೋಡಿಸಿ ಈ ಪಾಮ್ ಐಲ್ಯಾಂಡ್ನ ಕ್ರಿಯೇಟ್ ಮಾಡಿರೋದು. ಸಚ್ ಅನ್ ಆರ್ಕಿಟೆಕ್ಚರಲ್ ಮಿರಾಕಲ್. ಇವಾಗ ಅಂಡರ್ ವಾಟರ್ ಹೋಗ್ತಾ ಇದ್ದೀವಿ. ಅಂಡರ್ ವಾಟರಲ್ಲಿ ಬ್ರಿಡ್ಜ್ ಮಾಡಿಬಿಟ್ಟು ಮೇಲಿರೋದು ನದಿ ಅಲ್ಲ, ಇಲ್ಲ ಆರ್ಟಿಫಿಷಿಯಲ್ ವಾಟರ್ ಬಾಡಿ ಅಲ್ಲ, ಸಮುದ್ರದ ಕೆಳಗೆ ಈ ಥರ ಅಂಡರ್ ವಾಟರ್ ರೋಡು ದುಬೈಯಲ್ಲಿ ಮಾಡಿದ್ದಾರೆ. ದಟ್ಟು ಇನ್ ಪಾಮ್ ಐಲ್ಯಾಂಡ್. ಜುಮೇರಾ ಸ್ಟ್ರೀಟಿಗೆ ಬಂದಿದ್ದೀನಿ. ಯಾರು ಶ್ರೀಮಂತರಂತ ಅವ್ರ ಬಗ್ಗೆ ಅವ್ರು ಅಂದ್ಕೊಳ್ಳೋಕ್ಕೆ ಆಗಲ್ಲ. ಯಾಕೆಂದರೆ ನಾನಿವಾಗ ಶ್ರೀಮಂತ ಅಂತ ಅಂದ್ಕೊಂಡ್ರೆ ನನ್ನ ಪಕ್ಕದಲ್ಲಿ ಇನ್ನೊಬ್ಬ ನನ್ನನ್ನು ತಿನ್ನೋ ಒಂಥರ ಇರ್ತಾನೆ, ಅವನ ಪಕ್ಕದಲ್ಲಿ ಇನ್ನೊಂದು ಥರ ಇರ್ತಾನೆ. ಏನ್ರಿ ರಿಚ್ ಕಂಟ್ರಿ ಇದು, ಯಪ್ಪ ನೋಡ್ತಾ ಇದ್ರೆ ಸಾಲ ಸಿಗೋಗುತ್ತೆ. ನನ್ನ ಬ್ಯಾಕ್ಗ್ರೌಂಡಲ್ಲಿ ಇದೆಯಲ್ಲ, ಈ ಹೋಟೆಲ್ಸ್ನ ನೀವು ಒಳಗೆ ಹೋಗ್ಬೇಕಂದ್ರೇ ಒಂದು 15,000 ಸುಮ್ಮನೆ ಕೊಟ್ಬಿಡ್ಬೇಕು ಅವ್ರಿಗೆ. ಅದನ್ನು ಕವರ್ ಚಾರ್ಜ್ ಅಂತೀವಲ್ಲ, ಬುಕ್ ಮಾಡಿಕೊಂಡ್ರೆ ಮಾತ್ರ ಒಳಗೆ ಎಂಟ್ರಿ. ಸೊ ಅದೇ ಒಂದು ಮಿನಿಮಮ್ 5,000 to 6,000 rupees ಇಂಡಿಯನ್ ರುಪೀಸ್ ಇಕ್ವಲೆಂಟು. ಬುಕ್ ಮಾಡಿಕೊಂಡ್ರೆ ಮಾತ್ರ ಒಳಗೆ ಎಂಟ್ರಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ರಾಕೆಟ್ ಥರ, ಅದೇ ಬುರ್ಜ್ ಅಲ್ ಅರಬ್, ವರ್ಲ್ಡ್ಸ್ ಓನ್ಲಿ 7-star ಹೋಟೆಲ್. ಸೊ ಅಲ್ಲಿ ಹೆಂಗೆ ಅಂದರೆ ರೂಮ್ಸ್ ಆಗಿರ್ಬೋದು, ಕಮೋಡ್ ಆಗಿರ್ಬೋದು, ವಾಶ್ ಬೇಸಿನ್ ಆಗಿರ್ಬೋದು, ಅಲ್ಲಿ ನೀವು ಮಲ್ಕೊಳ್ಬೇಕಾಗಿರೋ ಕಾಟ್ ಆಗಿರ್ಬೋದು, ಸ್ಪೂನ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಅದು ಐದರ್ ಗೋಲ್ಡ್ ಪ್ಲೇಟ್ ಆಗಿರುತ್ತೆ, ಇಲ್ಲ ಅಂದರೆ ಗೋಲ್ಡಲ್ಲಿ ಮಾಡಿರ್ತಾರೆ. ಸೊ 2 ಟನ್ ಗೋಲ್ಡ್ ಯೂಸ್ ಮಾಡಿರೋ ಹೋಟೆಲ್ಲೇ ಬುರ್ಜ್ ಅಲ್ ಅರಬ್. ಎಲ್ಲ ಗೋಲ್ಡ್ ಸ್ವೀಟ್ ರೂಮೇ. ಸೊ ನಿಮ್ಮ ಶ್ರೀಮಂತ ಫ್ರೆಂಡ್ಸ್ನ ಟ್ಯಾಗ್ ಮಾಡಿಬಿಟ್ಟು ಅವ್ರ ಬರ್ಡೇಗೆ ಇಲ್ಲಿ ಪಾರ್ಟಿ ಕೊಡ್ಸಕ್ಕೆ ಹೇಳಿ. ನೀವು ಬೀಚ್ದು ಒಂದು ಚಿಕ್ಕ ಫುಟೇಜ್ ಕೊಡ್ತೀನಿ ನೋಡಿ. ನಾನು ಬೀಚ್ನ ಕ್ಲೀನಾಗಿ ತೋರಿಸಿದ್ರೆ ಎ ಸರ್ಟಿಫಿಕೇಟ್ ಆಗೋಗುತ್ತೆ ವಿಡಿಯೋ. ಸೊ ಅದಕ್ಕೆ ಬೇಡ, UA ಸರ್ಟಿಫಿಕೇಟಲ್ಲಿ ವಿಡಿಯೋ ತೆಗಿಬೇಕು ಅಂತ ಆಸೆ. ಸೊ ಬೀಚ್ ಮಾತ್ರ ನೋಡಿ, ಓಕೆನಾ. ಸರ್ಫಿಂಗ್, ತುಂಬ ಜನ ಸರ್ಫಿಂಗ್ ಮಾಡ್ತಾ ಇದ್ದಾರೆ. ಸರ್ಫಿಂಗ್ ಬಂದರೆ ನೀವು ದುಬೈಗೆ ಬಂದಾಗ ಟ್ರೈ ಮಾಡ್ಬೋದು, ಇಲ್ಲಾಂದರೆ ಬೇಡ. ನಾನಿರೋದು ದುಬೈ ಮಾಲಲ್ಲಿ. ದುಬೈ ಮಾಲ್ ಅಂದರೆ ಎಲ್ಲರೂ ಹೇಳಿದ್ದು ಈ ಅಂಡರ್ ವಾಟರ್ ಅಕ್ವೇರಿಯಂ ಇದೆ ಅಂತ ಹೇಳಿದ್ರು. ಬಟ್ ನಾನು ಒಬ್ಬರನ್ನ ಫಾಲೋ ಮಾಡ್ತಾ ಇದ್ದೀನಿ. ಅವ್ರು ಏನು ಹೇಳಿದ್ರಂದರೆ ಒಳಗೋಗೋ ಅಷ್ಟೆಲ್ಲ ಏನು ವರ್ತ್ ಇಲ್ಲ, ಸುಮ್ಮನೆ ಹಂಗೆ ನೋಡ್ಕೊಂಡು ಬಂದರೆ ಸಾಕು ಅಂತ ಹೇಳಿದ್ರು. ಒಂದ್ಸತಿ ಆಚೆಯಿಂದ ನೋಡ್ತೀನಿ, ಏನಾದರೂ ಒಳಗೆ ಹೋಗೋ ವರ್ತ್ ಇದೆ ಅಂದರೆ ಹೋಗ್ತೀನಿ, ಇಲ್ಲ ಅಂದರೆ ದೇರ್ ಆರ್ ಮೆನಿ ಅದರ್ ಥಿಂಗ್ಸ್ ಐ ಕ್ಯಾನ್ ಎಕ್ಸ್ಪ್ಲೋರ್. ಕೊಂಡು ಹೋಗೋಣ.